ಸಿಎಂಗೆ ಬಿಜೆಪಿ ಬಿಗ್ ಆಫರ್, ಕಾಂಗ್ರೆಸ್ನ ಬಿಗ್ ವಿಕೆಟ್ ಪತನ, ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಫಿಕ್ಸ್. ಸಿಎಂಗೆ ಬಿಜೆಪಿಯಿಂದ ಬಿಗ್ ಆಫರ್ ಬಂದೇ ಬಿಟ್ಟ. ಅದು ಕೂಡ ಪ್ರಧಾನಿ ಮೋದಿ ಅವರಿಂದ ಸಿಎಂಗೆ ಬುಲಾವ್ ಬಂತ. ಅದಕ್ಕೆ ಸಿಎಂ ಓಕೆ ಅಂದ್ರೆ ಕಾಂಗ್ರೆಸ್ನ ಬಿಗ್ ವಿಕೆಟ್ ಪತನವಾಗೋದು ಗ್ಯಾರಂಟಿನಾ? ಹಾಗಾದ್ರೆ ಏನಿದು ಪೊಲಿಟಿಕಲ್ ಬಿಗ್ ಡೆವಲಪ್ಮೆಂಟ್ ಅಂದ್ರ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರೋ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಬಂತು. ಆದರೆ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಸಿಎಂ ಕುರ್ಚಿಗಾಗಿ ಮುಸುಕಿನ ಗುದ್ದಾಟ ನಡೆಯುತ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ರಾಹುಲ್ ಗಾಂಧಿ ಏನೇ ಬಿಗ್ ಸ್ಟೆಪ್ ತಗೊಂಡ್ರು 2028ರಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಕೈತಪ್ಪಿ ಹೋಗೋ ಸಾಧ್ಯತೆ ಇದೆ. ಹೀಗಾಗಿ ರಾಹುಲ್ ಗಾಂಧಿ ಯಾವುದೇ ಖಡಕ್ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗದೆ ಸೈಲೆಂಟ್ ಆಗಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗಲೇ ಕರ್ನಾಟಕದಲ್ಲೂ ಒಬ್ಬ ಅಜಿತ್ ಪವಾರ್ ಇದ್ದಾರೆ, ನೋಡ್ತಾ ಇರಿ. ಅವರ ಜೊತೆಗೂಡಿ ಬಿಜೆಪಿ ಅಧಿಕಾರ ಹಿಡಿಯುತ್ತೆ ಅಂತೇಳಿ ಸಿದ್ದು ಸರ್ಕಾರ ರಚನೆಯಾದ ಆರಂಭದಲ್ಲಿ ಬಿಜೆಪಿ ನಾಯಕರು ಪದೇ ಪದೇ ಹೇಳ್ಕೊಂಡು ತಿರುಗಾಡ್ತಿದ್ರು. ಆದ್ರೆ ಲೋಕಸಭಾ ಚುನಾವಣೆ ಮುಗಿದು 2 ವರ್ಷಗಳೇ ಕಳೆದಿವೆ. ಆದ್ರೂ ಬಿಜೆಪಿ ನಾಯಕರ ಈ ಭವಿಷ್ಯ ನಿಜವಾಗಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನ ನಿಷ್ಠಾವಂತ ನಾಯಕ. ಅವರನ್ನ ಬಿಜೆಪಿಗೆ ಸೆಳೆಯೋದು ಅಂದುಕೊಂಡಷ್ಟು ಸುಲಭ ಇಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರ ಬೇಳೆ ಬೇಯಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಪರಿಸ್ಥಿತಿ ಹೀಗಿರುವಾಗಲೇ ದಕ್ಷಿಣ ಭಾರತದ ಒಂದು ರಾಜ್ಯದ ಕಾಂಗ್ರೆಸ್ ಸಿಎಂಗೆ ಬಿಜೆಪಿ ಗಾಳ ಹಾಕ್ತಿದೆ. ಅದು ಕೂಡ ಬಿಜೆಪಿಗೆ ಬರುವಂತೆ ಖುದ್ದು ಪ್ರಧಾನಿ ಮೋದಿಯೇ ಇಂಡೈರೆಕ್ಟ್ ಆಗಿ ಆಫರ್ ಕೊಟ್ಟಿರೋದು ಇಲ್ಲಿ ಭಾರಿ ಕುತೂಹಲ ಕೆರಳಿಸುತ್ತಿದೆ. ಹಾಗಾದ್ರೆ ಯಾರದು ಕಾಂಗ್ರೆಸ್ನ ಆ ಹಾಲಿ ಸಿಎಂ ಅಂದ್ರ? ಅವರು ಬೇರ್ಯಾರು ಅಲ್ಲ, ತೆಲಂಗಾಣದ ಕಾಂಗ್ರೆಸ್ ಸಿಎಂ ರೇವಂತ್ ರೆಡ್ಡಿ. ಹೌದು ವೀಕ್ಷಕರೇ, ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿಗೆ ಬಿಜೆಪಿ ಬಿಗ್ ಆಫರ್ ಕೊಟ್ಟಿದೆ ಅನ್ನೋ ಚರ್ಚೆ ಇದೀಗ ಜೋರಾಗಿದೆ. ಅದು ನಿಜವೇ ಆದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಸದ್ಯದಲ್ಲೇ ಪತನವಾಗುವ ಲಕ್ಷಣಗಳು ದಟ್ಟವಾಗಿ ಗೋಚರಿಸುತ್ತಿವೆ. ಹಾಗಾದ್ರೆ ಪ್ರಧಾನಿ ಮೋದಿ ಅವರ ಆ ಒಂದು ಮಾಸ್ಟರ್ ಪ್ಲಾನ್ ಏನು? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಈ ವಿಡಿಯೋದಲ್ಲಿದೆ. ಮಿಸ್ ಮಾಡದೆ ವಿಡಿಯೋ ಕೊನೆ ತನಕ ನೋಡಿ. ರೇವಂತ್ ರೆಡ್ಡಿ ಬಿಜೆಪಿ ಸೇರ್ತಾರ? ಭವಿಷ್ಯ ನುಡಿದ ಎಂಪಿ. ಈ ಬಾರಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿರೋದು ದಕ್ಷಿಣ ಭಾರತದ ಹೆಬ್ಬಾಗಿಲು ತೆಲಂಗಾಣ. ತೆಲಂಗಾಣದ ಹಾಲಿ ಡೈನಾಮಿಕ್ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿ ಬಿಜೆಪಿ ಸೇರ್ತಾರೆ ಅನ್ನೋ ಸುದ್ದಿ ಇದೀಗ ಹಲ್ಚಲ್ ಎಬ್ಬಿಸಿದೆ. ಇಂಥ ಒಂದು ಸ್ಫೋಟಕ ಸುದ್ದಿಯನ್ನ ಹೊರಗಿಡುವಿದ್ದು ಬೇರೆ ಯಾರು ಅಲ್ಲ, ತೆಲಂಗಾಣದ ನಿಜಾಮಾಬಾದ್ ಕ್ಷೇತ್ರದ ಪ್ರಭಾವಿ ಬಿಜೆಪಿ ಸಂಸದ ಧರ್ಮಪುರಿ ಅರವಿಂದ್ ಅವರ ಈ ಒಂದೇ ಒಂದು ಹೇಳಿಕೆ ಇಡೀ ತೆಲಂಗಾಣ ಕಾಂಗ್ರೆಸ್ ವಲಯದಲ್ಲಿ ಆತಂಕದ ಅಲೆಯನ್ನ ಎಬ್ಬಿಸಿದೆ. ಅವರ ಪ್ರಕಾರ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಗೆ ಸುವೆಂದು ಅಧಿಕಾರಿ ಅದೇಗೆ ಬಿಗ್ ಶಾಕ್ ಕೊಟ್ಟು ಬಿಜೆಪಿ ಸೇರಿದ್ರು, ಅದೇ ಇತಿಹಾಸ ಈಗ ತೆಲಂಗಾಣದಲ್ಲಿ ಮರುಕಳಿಸಲಿದೆಯಂತೆ. ನಿಮ್ಗೆ ನೆನಪಿದೆಯೋ ಇಲ್ವೋ, 2020ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸಂಪುಟದಲ್ಲಿ ಅತ್ಯಂತ ಪ್ರಭಾವಿ ಸಚಿವರಾಗಿದ್ದ ಸುವೆಂದು ಅಧಿಕಾರಿ ತೃಣಮೂಲ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿದ್ರು. ಆಮೇಲೆ ನಡೆದಿದ್ದೇ ಹಿಸ್ಟ್ರಿ. ನಂದಿ ಗ್ರಾಮದಲ್ಲಿ ಖುದ್ದು ಮಮತಾ ಬ್ಯಾನರ್ಜಿ ಅವರನ್ನೇ ಸೋಲಿಸಿ ದೀದಿಗೆ ನಡುಕ ಹುಟ್ಟಿಸಿದ್ರು. ಈಗ ತೆಲಂಗಾಣದಲ್ಲೂ ಅದೇ ವಾತಾವರಣ ಸೃಷ್ಟಿಯಾಗ್ತಿದೆ ಅಂತಿದ್ದಾರೆ ಧರ್ಮಪುರಿ ಅರವಿಂದ್. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಎಂ ರೇವಂತ್ ರೆಡ್ಡಿ ಅವರಿಗೆ ಬಹಿರಂಗವಾಗಿಯೇ ಒಂದು ಒಗಟಿನ ಆಫರ್ ಕೊಟ್ಟಿದ್ರು. ವೇದಿಕೆಯಲ್ಲೇ ರೇವಂತ್ ರೆಡ್ಡಿ ಕಡೆ ತಿರುಗಿ ಮಾತನಾಡಿದ್ದ ಪ್ರಧಾನಿ ಮೋದಿ, ನೀವು ಸದ್ಯಕ್ಕೆ ಎಲ್ಲಿದ್ದೀರೋ ಅಲ್ಲಿಂದ ನೀವು ಅಂದುಕೊಂಡ ಜಾಗ ತಲುಪಲು ಸಾಧ್ಯವಿಲ್ಲ. ಹಾಗಾಗಿ ನನ್ನೊಂದಿಗೆ ಸೇರಿಕೊಳ್ಳುವುದು ನಿಮಗೆ ಉತ್ತಮ ಅಂತ ಮಾರ್ಮಿಕವಾಗಿ ಹೇಳಿದ್ರು. ಪ್ರಧಾನಿ ಮೋದಿ ಈ ಮಾತು ಹೇಳಿದಾಗ ರೇವಂತ್ ರೆಡ್ಡಿ ಮುಗಳನಕ್ಕಿದ್ದು ಈಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಮೋದಿಯವರ ಈ ಆಹ್ವಾನದ ಸೀಕ್ರೆಟ್ ಕೋಡ್ ರೇವಂತ್ ರೆಡ್ಡಿಗೆ ಅರ್ಥವಾಗಿದೆ ಅನ್ನೋದು ಬಿಜೆಪಿಯವರ ವಾದ. ಅಷ್ಟೇ ಅಲ್ಲ, ಬಿಜೆಪಿ ಸಂಸದ ಧರ್ಮಪುರಿ ಅರವಿಂದ್ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ದಶಕಗಳಿಂದ ಕಾಂಗ್ರೆಸ್ಗಾಗಿ ರಕ್ತ ಹೆಪ್ಪುಗಟ್ಟಿಸಿ ದುಡಿದ ಹಿರಿಯ ನಾಯಕರನ್ನ ಕಡೆಗಣಿಸಿ ಬೇರೆ ಪಕ್ಷದಿಂದ ಬಂದ ರೇವಂತ್ ರೆಡ್ಡಿ ಅವರಿಗೆ ಸಿಎಂ ಪಟ್ಟ ಕಟ್ಟುವ ಮೂಲಕ ಕಾಂಗ್ರೆಸ್ ತನ್ನ ಸ್ವಂತ ಕಾಲಿನ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಂಡಿದೆ ಅಂತ ಆರೋಪಿಸಿದ್ದಾರೆ. ಜೊತೆಗೆ 2028-29ರ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅತ್ಯಂತ ಘೋರ ಸೋಲನ್ನು ಅನುಭವಿಸಲಿದೆ. 1985 ಮತ್ತು 1994ರಲ್ಲಿ ಕಾಂಗ್ರೆಸ್ ಹೇಗೆ ಧೂಳಿಪಟವಾಗಿ ಅದೇ ರೀತಿ ರೇವಂತ್ ರೆಡ್ಡಿ ನಾಯಕತ್ವದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ಅದೇನೇ ಇದ್ರೂ ಸುವೆಂದು ಅಧಿಕಾರಿ ಮಾದರಿಯಲ್ಲಿ ರೇವಂತ್ ರೆಡ್ಡಿ ಕೂಡ ಒಂದು ದಿನ ಆಸ್ತಾ ಬಿಟ್ಟು ಕಮಲ ಹಿಡಿತಾರ? ಪ್ರಧಾನಿ ಮೋದಿಯವರ ಮಾಸ್ಟರ್ ಪ್ಲಾನ್ ನಿಜಕ್ಕೂ ವರ್ಕೌಟ್ ಆಗುತ್ತಾ? ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ಪತನವಾಗುತ್ತಾ? ಬಿಜೆಪಿ ನಾಯಕರು ನುಡಿಯುತ್ತಿರೋ ಈ ಭವಿಷ್ಯದ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.